ನಮಸ್ಕಾರ ವೀಕ್ಷಕರೇ. ಇವತ್ತು ನಮ್ಮ ಜೊತೆ ಆಟೋ ಕನ್ನಡಿಗ ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ನೋಡಿ, ಏನೆಲ್ಲ ಓದಿರ್ತೀವಿ, ಯಾವುದೋ ದೊಡ್ಡ ಮಟ್ಟಕ್ಕೆ ಹೋಗಿರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ, ಆದರೆ ನಮಗೆ ಪುಟ್ಟದಾಗಿ ಕನ್ನಡ ಯಾವ ರೀತಿಯಾಗಿ ಕಲಿಸ್ಬಹುದು ಅನ್ನುವಂತಹ ಆಲೋಚನೆ ಬಂದಿರಲ್ಲ. ಆದರೆ ಅಂಥ ಒಂದು ಕೆಲಸವನ್ನು ಆಟೋ ಕನ್ನಡಿಗ ಅಜ್ಜು ಸುಲ್ತಾನ್ ಅವರು ಮಾಡ್ತಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತಮಗೆ. ನಿಮಗೂ ಕೂಡ ಮೇಡಮ್. ಇವತ್ತಿನ ಪ್ರೆಸ್ಟೀಜ್ ಫಾಲ್ಕನ್ ಸಿಟಿಯಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿದ್ದೀರಿ. ಹೇಗೆ ಅನಿಸುತ್ತೆ ನಿಮಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀರಿ? ತುಂಬ ಖುಷಿ ಆಗುತ್ತೆ ಮೇಡಮ್. ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಫಸ್ಟ್ ಟೈಮ್ ನಮ್ಮ ಮಿಸ್ಸಸ್ ನೋಡಿಬಿಟ್ಟು ತುಂಬ ಖುಷಿಪಟ್ಟರು. ಅಮ್ಮ ಬರಲಿಲ್ಲ, ಅಮ್ಮ ಊರಿಗೆ ಹೋಗ್ಬೇಕಾಯ್ತು. ಬಟ್ ಇವ್ರು ನೋಡಿ ತುಂಬ ಖುಷಿಪಟ್ಟರು. ನನ್ನ ಮಗ ಮತ್ತು ನನ್ನ ಬಡದಿ ತುಂಬ ಖುಷಿ ಪಡ್ತಾ ಇದ್ದಾರೆ. ನನಗೆ ಅದೇ ಅವರು ಖುಷಿಪಟ್ಟರೆ ನನಗೆ ಅಷ್ಟೇ ಸಾಕು. ನನಗೂ ಕೂಡ ಖುಷಿ ಆಗ್ತಾಯಿದೆ. ಈ ರೀತಿ ಫಸ್ಟ್ ಟೈಮ್ ಬಂದಿರೋದು, ಈ ರೀತಿ ಅಪಾರ್ಟ್ಮೆಂಟ್ಗಳಲ್ಲಿ ಕರೆದು ಅದು ಸ್ಟೇಜ್ ಕೊಟ್ಟಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ಎಷ್ಟು ದಿನದಿಂದ ಆರಂಭ ಮಾಡಿದ್ರಿ ಸರ್? ಈ ರೀತಿಯ ಯೋಚನೆ ಹೇಗೆ ಬಂತು? 3 ತಿಂಗಳಿಂದಾನೆ ಮೇಡಮ್. 3 ತಿಂಗಳ ಹಿಂದೆಯಿಂದ ನಾನು ಸ್ಟಾರ್ಟ್ ಮಾಡಿದ್ದೆ. ಪಬ್ಲಿಕ್ ಒಪಿನಿಯನ್ ಕೇಳಿ 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 ಆಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಮೇಡಮ್. ಒಂದು 500 ಆಟೋಗಳಿಗೆ ಹಾಕಿದೆ. ಅದಾದಮೇಲೆ ಮತ್ತೆ 1,000 ಆಟೋಗಳಿಗೆ ಹಾಕಿದೆ. ಇವಾಗ ನನ್ನ ಜೊತೆ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರು 5,000 ಆಟೋಗಳಿಗೆ ಹಾಕಿದ್ದಾರೆ. ಇನ್ನೂ ಗುರಿ ಇದೆ 1,00,000 ಆಟೋಗಳಿಗೆ ಹಾಕೋದು. ಆದಷ್ಟು ಬೇಗ ಮಾಡ್ತೀವಿ ಮೇಡಮ್. ಮುಂದಿನ ನಿಮ್ಮ ಅಂದರೆ ಜರ್ನಿ ಈ ರೀತಿಯಾಗಿ ಹೋಗ್ತಾ ಇದೆ ಅಂದರೆ 3 ತಿಂಗಳಲ್ಲಿ ಯಾಕೆ ಈ ಬದಲಾವಣೆ? ಅಂದರೆ ಯಾಕೆ ಅನ್ನಿಸ್ತು ಈಗ ನಾನು ಕನ್ನಡ ಕಲಿಸ್ಬೇಕು, ನನಗೆ ಎಷ್ಟು ಬರುತ್ತೋ ಅದರಲ್ಲೇ ಪುಟ್ಟದಾಗಿ ಕಲಿಸ್ಬೇಕು ಅಂತ ಹೇಳಿ ಹೊಳೆದಿದ್ದು ಹೇಗೆ? ತುಂಬ ಘಟನೆಗಳು ನಡೀತಾ ಇರ್ತವೆ ಮೇಡಮ್. ನೀವು ನೋಡಿರ್ಬೋದು, 2 ತಿಂಗಳಿಂದ ನೀವೇ ಹಾಕ್ಕೊಂಡು ರುಬ್ಬಿದ್ರಿ ನಮ್ಮ ಆಟೋ ಚಾಲಕರ ಬಗ್ಗೆ. ಗೊತ್ತಿದೆ ಅಲ್ವಾ? ಆಟೋ ಚಾಲಕನಿಂದ ಕಿರುಕುಳ, ಆಟೋ ಚಾಲಕನಿಂದ ಹಲ್ಲೆ. ಅದೇ ಘಟನೆಗೆ ನಾನು ಒಂದು ಚಿಕ್ಕ ಕಾರ್ಯ ಮಾಡಿದೆ. ಏನಂತಂದರೆ ಅವ್ರಿಗೆ ಕನ್ನಡ ಬಂದರೆ ಆ ಮ್ಯಾಟ್ರ್ ಅಲ್ಲೇ ಸಾಲ್ವ್ ಆಗುತ್ತೆ. ದೊಡ್ಡ ಮಟ್ಟಕ್ಕೆ ಹೋಗಲ್ಲ, ಅಲ್ಲೇ ಸಾಲ್ವ್ ಆಗುತ್ತೆ. ಅದಕ್ಕೆ ನಾನೇ ಕಲ್ಸೋಕ್ಕೆ ಮುಂದೆ ಬಂದಿದ್ದೀನಿ ಮೇಡಮ್. ನೀವು ಹಲವಾರು ಚಾನಲ್ಗಳಲ್ಲಿ ಹೋಗಿ ಮಾತನಾಡಿದ್ರಿ, ಅಂದರೆ ಆಟೋ ಕನ್ನಡಿಗಾಗಿ ಇಷ್ಟೊಂದು ಕೆಲಸ ಮಾಡ್ತಾಯಿದ್ರಿ. ಜನರ ಸ್ಪಂದನೆ ಯಾವ ರೀತಿಯಾಗಿದೆ? ಅಂದರೆ ನಿಮ್ಮ ಆಟೋಲಿ ಬರ್ತಾರಲ್ಲ ಜನರು, ಅವರ ಸ್ಪಂದನೆ ನಿಮ್ಮ ಜೊತೆ ಹೇಗಿದೆ? ಇವ್ರು ಯಾರು ನಮಗೆ ಕಲ್ಸೋಕ್ಕೆ ಬರ್ತಾರಲ್ಲ ಅನ್ನೋ ಥರ ಇದೆಯಾ? ಸಮಥಿಂಗ್ ಐ ಲರ್ನ್ಟ್ ಅನ್ನೋ ಥರ ಇದೆಯಾ? ಪ್ರೀತಿಯಿಂದ ಕೇಳಿದ್ರೆ ಯಾರಾದ್ರೂ ಒಪ್ಕೊಳ್ತಾರೆ. ನಾನು ಡೈರೆಕ್ಟಾಗಿ ಅವ್ರ ಮೇಲೆ ರೇಗಲ್ಲ. ಪ್ರೀತಿಯಿಂದ ನಮಸ್ಕಾರ, ನನ್ನ ಹೆಸರು ಆಟೋ ಕನ್ನಡಿಗ ಅಂತ ಈ ರೀತಿ ನಾನು ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ. ನಿಮಗೆ ಕನ್ನಡ ಕಲಿಯೋಕ್ಕೆ ಆಸೆ ಇದೆಯಾ? ಅಷ್ಟೊಂದು ಟೈಮ್ ಇಲ್ಲ. ಏನಿಲ್ಲ, ನಿಮ್ಗೆ ಡ್ರಾಪ್ ಮಾಡೋಷ್ಟರಲ್ಲಿ ಕಲಿಸ್ತೀನಿ. ಹೌದಾ? ಹಂಗಂದ್ರೆ ನಾನು ಕಲಿತೀನಿ. ಖುಷಿಯಿಂದ ಕೇಳ್ತಾರೆ. ಈ ರೀತಿ ಯಾರೂ ಕೂಡ ನಾನು ಬೈದರೆ ಅಲ್ವಾ ಮುಂದೆಯಿಂದ ರೆಸ್ಪಾನ್ಸ್ ಬರೋದು. ಪ್ರೀತಿಯಿಂದ ಕೇಳಿದ್ರೆ ಯಾರಾದರೂ ಮುಂದೆ ಬಂದು ಕಲಿತಾರೆ. ನನ್ನ ಕಡೆಯಿಂದ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ನಾನು ಮಾಡ್ತಾಯಿದ್ದೀನಿ ಮೇಡಮ್. ಇದರ ಅಂದರೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿಯಾಗಿದೆ? ಅಂದರೆ ಇಂಥ ಒಂದು ಕೆಲಸ ಮಾಡ್ತಿದ್ದೀರಿ, ನಾವು ಇಂಥದ್ದು ಏನೋ ಒಂದು ಇದು ಸಮಾಜಮುಖಿ ಕಾರ್ಯ ಅಂದ ತಕ್ಷಣ ಎಲ್ಲರೂ ಮೂಗು ಮುರಿತಾರೆ. ಏನಪ್ಪ ನಮಗೆ ಇಲ್ಲ, ನೀವು ಏನು ರೀ ಬೇರೆಯವ್ರಿಗೆ ಕಲ್ಸಕ್ಕೆ ಹೋಗ್ತೀರಾ ಅನ್ನೋ ಮಾತು ಬರುತ್ತೆ. ಅದು ಮತ್ತು ಕುಟುಂಬದಲ್ಲೇ ಇಂಥ ಪ್ರಶ್ನೆಗಳು ಬರುತ್ತೆ. ಅಂಥವರು ಅಂದರೆ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ನಿಮಗೆ ಸಪೋರ್ಟ್ ಇದೆ ಅಂತ? ಫುಲ್ ಸಪೋರ್ಟ್ ಇದೆ. ನನ್ನ ಮಡದಿ ಸಪೋರ್ಟ್ ಮಾಡ್ತಾಯಿದ್ದಾರೆ, ನನ್ನ ತಾಯಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ನನ್ನ ಪಾಡಿಗೆ ನನಗೆ ಏನು ದುಡಿಮೆ ಮಾಡು, ಅದ್ರ ಜೊತೆಗೆ ನಿನಗೆ ಏನು ಅನಿಸುತ್ತೋ ಅದನ್ನು ಮಾಡು ಅಂತಾರೆ. ಅದನ್ನು ನಾನು ಮಾಡ್ತಾಯಿದ್ದೀನಿ ಮೇಡಮ್. ದುಡಿಮೆ ಜೊತೆಗೆ ಇದು ನನ್ನ ಚಿಕ್ಕ ಕಾರ್ಯನ ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ನಮ್ಮ ತಾಯಿ ಫುಲ್ ಸಪೋರ್ಟ್ ಇದ್ದಾರೆ. ನನ್ನ ಮಡದಿ ಕೂಡ ನನ್ನ ತಾಯಿ ಕಡೆಯಿಂದ ಬೆಂಬಲ ಇದೆ. ಮೊನ್ನೆ ಪೀಸ್ ಆಟೋ ಕಡೆಯಿಂದ ಒಂದು ಇವೆಂಟ್ ನಡೀತು. ಅಲ್ಲಿ 1 ಗ್ರಾಮ್ ಗೋಲ್ಡ್ ಕೊಟ್ಟಿದ್ದರು. ಅದನ್ನು ತೊಗೊಂಡೋಗಿ ನನ್ನ ತಾಯಿಗೆ ಕಿವಿಯಲ್ಲೇ ಮಾಡಿಕೊಟ್ಟೆ. ಫುಲ್ ಖುಷಿಯಾದಳು ನಮ್ಮ ತಾಯಿ. ಅದೇ ಅಂದರೆ ನನ್ನ ಕಡೆಯಿಂದ ಆಗೋಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ನನ್ನ ಫ್ಯಾಮಿಲಿಯನ್ನು ನಾನು ಖುಷಿಯಾಗಿ ನೋಡ್ಕೊಳ್ಳೋದು, ಅದ್ರ ಜೊತೆಗೆ ಇದನ್ನು ಮಾಡ್ತಾಯಿದ್ದೀನಿ. ದುಡಿಮೆ ಕಡೆಯೂ ಗಮನ ಕೊಡ್ತಾಯಿದ್ದೀನಿ. ಯಾರಾದರೂ ಅಂದರೆ ಬಂದಿರ್ತಾರಲ್ಲ ಪ್ಯಾಸೆಂಜರ್ಸ್, ಈಗ ಮತ್ತೆ ಯಾರಾದರೂ ಅಥವಾ ನಿಮಗೆ ಕನೆಕ್ಟ್ ಆಗಿ ನೀವು ಕಲಿಸಿದ್ದಿಲ್ಲ ಹೆಲ್ಪ್ ಆಯಿತು ಅಥವಾ ಈ ರೀತಿಯ ನಿಮಗೆ ಸ್ಪಂದನೆ ಸಿಗ್ತಾ ಇದೆಯಾ? ಇದಿಲ್ಲ ಅಂತಂದ್ರೂ ಇಳಿಯುವಾಗ ಒಂದು ಧನ್ಯವಾದಗಳು ಅದು ಏನಂತಂದರೆ, ಹತ್ತುವಾಗ ಹಿಂದಿ ಮಾತಾಡ್ತಾರೆ, ಇಳಿಯುವಾಗ ಪಕ್ಕಾ ಕನ್ನಡ ಮಾತಾಡ್ತಾರೆ. ನಾನು ನೋಡಿದ್ದೀನಿ, ನನಗೆ ಖುಷಿ ಆಗುತ್ತೆ. ಅದನ್ನು ನೋಡ್ತಾರೆ, ಸರ್ ಇಲ್ಲೇ ನಿಲ್ಲಿಸಿ, ಎಷ್ಟಾಯಿತು, ಈ ಮಾತುಗಳು ಬಂದೇ ಬರುತ್ತೆ. ಹತ್ತುವಾಗ ಹಿಂದಿನೇ ಮಾತಾಡೋದು, ಇಳಿಯುವಾಗ ಮಾತ್ರ ಕನ್ನಡ ಅವರು ಕಷ್ಟಪಟ್ಟಾದರೂ ಮಾತಾಡೋಕ್ಕೆ ಟ್ರೈ ಮಾಡೋದು. ನನಗೆ ಅದೇ ಖುಷಿ ಮೇಡಮ್. ಅದು ಸಾಕು ನನಗೆ. ಅವ್ರ ಕಡೆಯಿಂದ ನಾನು ಕನ್ನಡ ಮಾತಾಡಿಸ್ತಾ ಇದ್ದೀನಿ ಅನ್ನೋದು ಅಷ್ಟೇ ಸಾಕು, ಮತ್ತಿನ್ನೇನಿಲ್ಲ. ಈ ವರ್ಷದ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನೀವೊಂದು ಸೆಲೆಬ್ರಿಟಿ ಆಗಿಬಿಟ್ಟಿದ್ದೀರಿ, ಹೇಗೆ ಅನಿಸುತ್ತೆ? ಮೇಡಮ್ ಸೆಲೆಬ್ರಿಟಿ ಅಲ್ಲ ಮೇಡಮ್, ನಾನೊಬ್ಬ ಮಾಮೂಲಿ ಆಟೋ ಚಾಲಕ ಅಷ್ಟೇ. ಅಲ್ಲ, ನಮಗೆ ಖುಷಿ ಇದೆ. ಯಾಕಂದರೆ ಕನ್ನಡ ಕಲಿಸ್ತಾ ಎಲ್ರಿಗೂ ಚಿರಪರಿಚಿತರಾಗಿದ್ದೀರಿ. ಇಲ್ಲ ಮೇಡಮ್, ಇದಕ್ಕಿಂತ ಮುಂಚೆನೂ ನಾನು ಪರಿಚಯ ಇದ್ದೆ. ಆಲ್ಮೋಸ್ಟ್ 127K ಫಾಲೋವರ್ಸ್ ಇದ್ದರು ಇನ್ಸ್ಟಾಗ್ರಾಮಲ್ಲಿ. ನಾನು ಅಂದರೆ ವ್ಲಾಗ್ ಮುಖಾಂತರ ಪರಿಚಯನ ಆಗಿದ್ದೆ. ಆಟೋ ಕನ್ನಡಿಗ ಅಂತಲೇ ಹೆಸರಿತ್ತು. ಅದ್ರ ಜೊತೆಗೆ ಇದನ್ನು ನಾನು ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಇದರಿಂದ ಗುರುತಿಸ್ಕೊತಾ ಇದ್ದೀನಿ.
ತುಂಬ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿದೆ, ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಷ್ಟೇ ಸಾಕು ಮೇಡಮ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಆಟೋ ಕನ್ನಡಿಗ ಅಂತ ಹೇಳಿ ಆಟೋದಲ್ಲಿ ಯಾರೆಲ್ಲ ಪ್ಯಾಸೆಂಜರ್ಸ್ ಬರ್ತಾರೆ ಅವರಿಗೆ ಕನ್ನಡ ಕಲಿಸುವ ಮಹತ್ ಕಾರ್ಯವನ್ನು ಆಟೋ ಕನ್ನಡಿಗ ಅಜ್ಜು ಸುಲ್ತಾನ್ ಅವರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಅಕ್ಷತಾ, ಅಶ್ವವೇಗ ನ್ಯೂಸ್, ಬೆಂಗಳೂರು.